ನಾನು ಸಿನಿಮಾ ನೋಡೋಕ್ಕೆ ನನ್ನ ಮಗನಿಗೆ ತಂದೆಯಾಗಿ ಬಂದೆ. ಪಿಕ್ಚರ್ ನೋಡಿ ಹೋಗಬೇಕಾದ್ರೆ ಅವ್ರು ನನ್ನ ಮಗನ ಅಭಿಮಾನಿಯಾಗಿ ಹೋಗ್ತಾಯಿದ್ರು. ಕೇಳಿದ್ವಿ ನಿಮಗೆ ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಗಳಿದೆ. ಅದರಲ್ಲಿ ಎಸ್ಪೆಷಲಿ ನಾನು ಅಭಿಮನ್ಯು ಅಲ್ಲ ಒಳಗಡೆ ಬಂದಿರೋದು ಬಬ್ರುವಾಹನ ಅನ್ನೋ ಒಂದು ಡೈಲಾಗ್ ಇದೆ. ಸೊ ಅದರ ಅರ್ಥ ಸಾಕಷ್ಟು ಇದೆ. ಅದನ್ನ ಮಹಾಭಾರತಕ್ಕೆ ಹೋಲಿಸ್ಕೋಬೋದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬೋದು. ಆ ನಿಟ್ಟಿನಲ್ಲಿ ಹೇಳೋದಾದರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ ಬಗ್ಗೆ. ನನಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಆದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಲ್ಲ. ಅದು ನನಗೆ ಇಷ್ಟ ಆಗುತ್ತೆ. ನನಗೆ ಒಂದು ಕೊರತೆ ಇತ್ತು. ನಮ್ಮನ್ನ ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡಬೇಕಾದ್ರೆ 3 ಶಕ್ತಿ ಇತ್ತು. ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದರು. ಇವನು ಬಂದಾಗ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫನ್ ಆಗ್ಬಿಟ್ನಲ್ಲ, ನನಗೂ ಹುಷಾರು ತಪ್ಪಿಬಿಡ್ತು, ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು 2 ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಹೊಂಬಾಳೆ ವಿಜಯ್ ಅವರು ಬರ್ತಾರೆ. ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದರಾಮ್ ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗನ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋವರೆಗೂ ಅವ್ರನ್ನ ಮರೆಯಲ್ಲ. ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನನಗೆ ಒಳ್ಳೆ ಹೆಜ್ಜೆ ಹಾಕ್ಕೊಟ್ರು ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ಸಂತೋಷ್ ಆನಂದರಾಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸಂತೋಷ್ ಆನಂದರಾಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷಗಳು ನಿರ್ವಹಣೆ ಮಾಡಿದ್ದೀರ. ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೇನು ಅನಿಸ್ತು ರಗಣ್ಣ ನೋಡಿದಾಗ ಸಿನಿಮಾ? ನನಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ಲಿಲ್ಲ, ನನ್ನ ತಮ್ಮನೂ ನನ್ನ ಮಗ ಅನಿಸ್ತು. ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾಯಿದ್ರು. ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಹೋಗುತ್ತೆ. ಎಲ್ಲ ಒಂದು ಕಡೆ ಯಾವುದೋ ಸ್ಟಂಪಲ್ಲಿ ಪವರ್ ಅಂತಿರುತ್ತೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ. ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ. ಅಪ್ಪು ಅವರು ಅಶ್ವಿನಿ ಅವರು ಇಬ್ಬರೂ ಹೊಂಬಾಳೆ ಅವ್ರಿಗೆ ಗುರು ಪಿಕ್ಚರ್ ನೀವು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಇದು ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ, ಅಶ್ವಿನಿ ಅವ್ರಿಗೆ ಅಪ್ಪುಗೆ. ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಲೇ ಅನ್ಕೋತೀನಿ. ಅಭಿಮಾನಿಗಳಿದ್ದಾರಪ್ಪ, ನೀನು ಚೆನ್ನಾಗಿರೋ ಹೋಗು ಅಂತ ಕಳಿಸ್ದಂಗಿದೆ. ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಮಾಡಬೇಕಾಗಿದ್ದ ಕೆಲಸ ಎಲ್ಲ ಅವರು ಮಾಡಿದ್ದಾರೆ. ಚಿಕ್ಕಪ್ಪನಾಗೆ ಏನು ಪಾಪ ಅವ್ನು ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ವೋ, ಅವನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಒಂದು ಜರ್ನಿ ಶುರುವಾಗಿದೆ. ಇನ್ನೂ ಬೇಕಾದಷ್ಟು ಕಲಿಬೇಕು. ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. 1 2 3 ಈಗ ಬರ್ತಾನೇ ಇರುತ್ತೆ. ಬಟ್ ಒಳ್ಳೆ ಗೆಲುವು ಹಾಕ್ಕೊಟ್ಟಿದ್ದಾರೆ ಪ್ರೊಡ್ಯೂಸರು, ಡೈರೆಕ್ಟ್ರು. ನಾನಿರೋವರೆಗೂ ಅವ್ರನ್ನ ಮರೆಯಲ್ಲ. ಆಮೇಲೆ ಸಂತೋಷ್ ಅನಂತರಾಮು ಅವರು ಯಾವಾಗಲೂ ಇದಕ್ಕೆ ಒಳ್ಳೆಯವು, ಎಮೋಷನ್ ಸೀನ್ಸ್ಗೆ, ಫ್ಯಾಮ್ಲಿಗೆ. ಒಬ್ಬ ಯೂತಲ್ಲಿ ಯುವಕನಿಗೆ ಬರೀ ಕಾಲೇಜಲ್ಲ, ಸುತ್ತಮುತ್ತ ಸಂಸಾರ ಇದೆ, ಅಕ್ಕ ತಂಗಿರಿದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಗೆಳೆತನ ಇದೆ, ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಕೊಡ್ತಾರೆ. ಇದೆಲ್ಲದನ್ನು ಮೀರಿಕೊಂಡು ಸಂತೋಷ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆ ಇಟ್ಕೊಳ್ಳಿ, ಇಷ್ಟೇ ನಾನು ಕೇಳೋದು. ಬರೀ ಬೆಳೆಸಿ ಅಂತ ಹೇಳಲ್ಲ, ಕಲಿಸಿ 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 ಆಮೇಲೆ ಬೆಳೆಸಿ. ರಗಣ, ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ. ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಎಮೋಷ್ನಲಿ, ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ, ಪ್ರತಿಯೊಬ್ಬ ಪೇರೆಂಟ್ಗೂ, ಕಿಡ್ಗೂ ಕನೆಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಹೇಳ್ತಾರೆ ರಗಣ? ಒಬ್ಬ ಮನುಷ್ಯನಿಗೆ ಅಪ್ಪಾಜಿ ನೀವೇನೇ ತಗೊಳ್ಳಿ, ಅವನು ಯಾರೇ ಆಗಿರಲಿ, ಅವನೊಂದು ಕುಟುಂಬದಿಂದ ಬಂದಿರ್ತಾನೆ. ಯಾರೇ ಆಗಿರಲಿ, ಅಪ್ಪ ಅಮ್ಮ, ಆ ಕುಟುಂಬ ಬಾಂಧವ್ಯ ಇದ್ದೇ ಇರ್ತಾರೆ. ಅದನ್ನು ಸಂತೋಷ ಅಂತ ಇನ್ನೂ ಬಿಟ್ಕೊಟ್ಟಿಲ್ಲ. ಜನ ಹೋಗ್ಬೇಕಾದ್ರೆ ಅದನ್ನು ತೊಗೊಂಡು ಹೋಗ್ಬೇಕು. ಮೌಲ್ಯಗಳನ್ನ, ಸಂದೇಶ, ನನ್ನ ಕುಟುಂಬ ಬೇಕು, ನಾನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ನನಗೆ ನನ್ನ ಕುಟುಂಬ ಬೇಕು ಅಂತ ತೊಗೊಂಡು ಹೋಗ್ಬೇಕು. ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ. ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ್ಣ? ಯಾಕಂದರೆ ನೀವು ಉದಯಶಂಕರ್ ಅವ್ರ ಕಾಲದಿಂದ ಎಲ್ಲನೂ ನೋಡ್ಕೊಂಡು ಬಂದಿದ್ದೀರಾ. ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತಾ ಈ ಸಿನಿಮಾದಲ್ಲಿ? ನನ್ನ ತಮ್ಮ ರಾಜ್ಕುಮಾರ್ ಪಿಕ್ಚರ್ಗೆ ಹೇಳ್ದೆ ನನಗೆ,
ಸಂತೋಷ್ ಅಂತ ಬರೀತಾರೆ, ನನಗೆಲ್ಲ ಉದಯಶೇಖರ್ ಜ್ಞಾಪಕ ಆಗುತ್ತೆ ರಗಣ. ಸಿಂಪಲಾಗಿ ಬರೀತಾರೆ, ಆದರೆ ತುಂಬ ಆಳವಾಗಿ ಬರೀತಾರೆ ಅಂತ ಅದು ಇಲ್ಲಿ ಕಾಣ್ತಾ ಇದೆ, ಜನನೂ ಹೇಳ್ತಾ ಇದೆ. ಎಸ್ ರಗಣ, ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದರು ಹೋಮ್ ಬ್ಯಾನರಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು. ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡ್ತು ಕುಂಬಾಳೆ ಫಿಲಮ್ಸು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂಥ ಒಂದು ಪ್ರತಿಷ್ಠಿತ ಬ್ಯಾನರು. ಸೊ ಆ ಬ್ಯಾನರಲ್ಲಿ ಯುವ ಅವ್ರು ಲಾಂಚ್ ಆಗಿರ್ತಕ್ಕಂಥದ್ದು, ಈ ಥರದ ಒಂದು ಒಮ್ಮತದ ಅಪ್ರಿಷಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾರೆ? ನಮಗೆಲ್ಲ ನಾವು ಮಾಡದಿರೋದೇ ಒಳ್ಳೇದಾಯಿತು ಅಂತ ಅನಿಸ್ತು. ಯಾಕಂದರೆ ಇಂಥ ಒಂದು ತಂಡ ಸಿಕ್ತು ನಮಗೆ. ಕುಂಬಾಳೆ, ಸಂತೋಷ್ ರಾಮು, ಇದೆಲ್ಲ ನನ್ನ ತಮ್ಮನೇ ಹೇಳ್ಬಿಟ್ಟು ಹೋಗಿದ್ದೆ, ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದರು. ಯಾರಾದರೂ ಮಾಡಲಿ, ಒಳ್ಳೆ ಸಿನಿಮಾ ಬೇಕು, ಜನಗಳು ಇಷ್ಟಪಡಬೇಕು, ಅದನ್ನು ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಸೋಲ್ತೀನಿ, ಅವರೇ ಮಾಡಿದ್ದು ಸರಿ. ಕುಂಬಾಳೆ ಇಸ್ ಗ್ರೇಟ್. ಓಕೆ ರಗಡ ಹೇಗೆ ಗೊತ್ತು ರಗಣ, ಇವತ್ತಿನಿಂದ ಇವತ್ತು ಮಾತಾಡಲೇಬೇಕು ಮಂಗಳಮ್ಮ ಅವರು. ರಗಡ ಇವತ್ತಿನಿಂದ ರಾಜ್ಯಾದ್ಯಂತ ದೊಡ್ಡ ಮನೆಯಿಂದ ಯುಗ ಆರಂಭ ಶುರುವಾಗಿದೆ. ಈ ಸಂಭ್ರಮ ಇದನ್ನು ನೋಡ್ತಾ ಇದ್ರೆ ಹೇಗೆ ಖುಷಿ ಆಗುತ್ತೆ. ನಾನು ಹೇಳೋದು ಇದೇ ಇಲ್ಲಿ ಮುಗಿಯಲ್ಲ, ಅವನ್ನ ಚೆನ್ನಾಗಿ ಕಲಿಸಿ ಬೆಳೆಸಿ, ಅವ್ನು ನಿಮ್ಮ ಪ್ರಾರ್ಥನೆ ಇಟ್ಕೊಳ್ಳಿ, ಅವ್ನ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳ್ತೀನಿ. ಮಂಗಳಮ್ಮ ಬನ್ನಿ, ಏನು ಮಾತಾಡ್ಬೇಕು ಇವತ್ತ, ಏನು ಅನಿಸ್ತು? ಬನ್ನಿ ಮುಂದೆ ಬನ್ನಿ. ಚಳಿ ಇದೆ ನಿಮಗೆ? ಈಗ ಎಳಿದ ಸ್ವಲ್ಪ ಕಡೆಗೆ ಅಷ್ಟೇ ಮಂಗಳಮ್ಮ, ಫಸ್ಟ್ಗೆ ಕೈ ಏನಾಗಿದೆ? ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಮೌನನೇ, ಅದು ನೋಡ್ಕೊಂಬಂದಿದ್ದೀವಿ. ನಮ್ಮ ಅತ್ತೆ, ನಮ್ಮ ತಾಯಿ ಎಲ್ಲ, ಅವರು ಮೌನದಲ್ಲಿ ಬರೋ ಆನ್ಸರ್ ಇದೆಯಲ್ಲ, ಅದು ಮಾತಲ್ಲಿ ಬರೋದೇ ಇಲ್ಲ. ನಾನು ಇಷ್ಟು ಮಾತಾಡಿರ್ಬೋದು, ಅವಳು ಮೌನ ಎಲ್ಲ ಹೇಳುತ್ತೆ. ಸಿನಿಮಾ ಅಕ್ಕಪಕ್ಕ ಕೂತು ನೋಡ್ತಾ ಇದ್ರಿ, ಯಾವ ಸೀನಲ್ಲಿ ಮಂಗಳಮ್ಮ ಅವ್ರು ನಿಮಗೆ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ರು ಸಿನಿಮಾ ನೋಡುವಾಗ? ನಾನು ಅವಳು ನೋಡಲಿಲ್ಲಪ್ಪ, ಯಾಕಂದರೆ ಬಿಟ್ಬಿಟ್ಟೆ ಅವಳನ್ನ. ಚೆನ್ನಾಗಿ ತುಂಬ್ಕೊ, ನಿನ್ನ ಮಗನ ತುಂಬ್ಕೊ, ನೀನು ಎತ್ತಿರೋದು ತುಂಬ್ಕೊ. ಅವಳನ್ನ ನೋಡಲೇ ಇಲ್ಲ. ನಾನು ನಿನ್ನೆ ನೋಡಿ ಬಂದಾಗ ಹೇಳಿದ್ದೆ, ನಮ್ಮ ಮಗ ಗೆದ್ದ ಕಣೆ ಅಂತ ಹೇಳಿ, ಅಷ್ಟೇ ಮಾತ್ರ ನಿನ್ನೆ ಹೇಳಿ ಒಬ್ಬ ತಂದೆ ಆಗಿ. ಈಗ ಇದನ್ನು ನೋಡಿದ ಮೇಲೆ ನನಗೆ ಆ ಬಾಲ್ಯನೇ ಮರ್ತೋಯ್ತು. ಈ ಸಿನಿಮಾ ನೋಡಿದ ಮೇಲೆ ಒಂದು ದಿನ ಎಲ್ಲ ಮರ್ತೋಯ್ತು, ಈಗ ಮತ್ತೆ ಜ್ಞಾಪಿಸ್ಕೋಬೇಕಲ್ಲ. ಮಂಗಳಮ್ಮ ನಿಮ್ಗೆ ಹೇಗೆ ಅನಿಸ್ತು ಇವತ್ತು ಸಿನಿಮಾ? ತುಂಬಾ ದಿವಸದ ಕನಸು ಇವತ್ತು ನಿಮ್ಮ ಮುಖದಲ್ಲಿ ಕಾಣ್ತಾ ಇರೋದು. ಒಂದು ಎರಡು ಮಾತು ಹೇಳಿ. ನನ್ನ ಮಗ ತುಂಬ ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದ್ದಾನೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಮ್ಮ ಅಪ್ಪ. ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಇನ್ನೇನು ನಮ್ಮ ಇವತ್ತೇ ಮಾತಾಡಿದೆ. ಗೊತ್ತಾಯ್ತು, ಯಾವತ್ತೂ ಮಾತಾಡಿಲ್ಲ, ಮಾತಾಡಿ. నేను చేశాను జోపాన బజే పాప ಮಾತಾಡ್ತೀನಿ.